ಏ ಜೂಲಿ ಹೆಂಗಿದ್ಯೆ? ಚೆನ್ನಾಗಿದ್ಯಾ? ಏ ಆಮ್ ಫೈನ್. ನೀನು ಹೇಗಿದ್ಯೆ? ಎಲ್ಲ ಹೋಗಿದ್ದೆ? ಎಷ್ಟು ದಿನ ಬರಲೇ ಇಲ್ಲ? 3 ದಿನ ಆಫೀಸಲ್ಲಿ ಎಷ್ಟು ಕಷ್ಟ ಆಯಿತು ಗೊತ್ತಾ ನೀನು ಇಲ್ಲದೆ? ಏ ನಾನು ಊರಿಗೆ ಹೋಗಿದ್ದೆ ಕಣೆ. ಓ, ಅದಕ್ಕೆ ಎಷ್ಟೊಂದು ಹಳ್ಳಿ ಭಾಷೆ ಮಾತಾಡ್ತಾ ಇದೆಯಾ? ಏ ನೋಡೆಮ್ಮ, ಇದೆಲ್ಲ ಬೆಂಗಳೂರು ಕಣಮ್ಮ. ಇದೆಲ್ಲ ಹಳ್ಳಿ ಭಾಷೆ ಎಲ್ಲ ವರ್ಕ್ ಆಗಲ್ಲ ಕಣೆ. ಏ ಅಲ್ಲ ಕಣೆ, ಇದು ಯಾವುದೋ ಒಂದು ಶೂ ಬುಕ್ ಮಾಡಿದ್ದಲ್ಲೇ. ಹೆಂಗೆ ನಡೆಯೋದು? ನಂಗೆ ಇದೆಲ್ಲ ಹಾಕಿ ರೂಢಿ ಇಲ್ಲ ಕಣೆ. ಬೇಡ ಬಾರೆ, ಹೋಗಿ ಸ್ಲಿಪ್ಪರ್ ಹಾಕೊಂಡು ಬರ್ತೀನಿ. ಏ ಅದು ನಿನಗೋಸ್ಕರ ಅಂತ ಆರ್ಡ್ರ್ ಮಾಡಿದ್ದು ಕಣೆ. ಪ್ಲೀಸ್ ಹಾಕೊಳ್ಳೆ. ನಾನು ಹೇಳಿದ್ದೆ ಅಲ್ವಾ ಶಿಲ್ಪನ್ಗೆ ಕೊಟ್ಬಿಡು ಅಂತ. ಅವಳಂತೂ ನಿಂಗೆಲ್ಲ ಮಾಡಿದ್ಲಾ? ಏ ಶಿಲ್ಪ ಏನು ಮಾಡಿಲ್ಲ ಕಣೆ. ಅವಳು ಹೇಳಿದ್ಲು ಹಾಕೋ ಹಾಕೋ ಅಂತ. ನಂಗೆ ಹಾಕೊಳಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಯಾಕಂದರೆ ಇದೆಲ್ಲ ಹಾಕಿ ರೂಢಿ ಇಲ್ಲ ನನಗೆ. ರೂಢಿ ಇಲ್ದಿರೋದನ್ನೆಲ್ಲ ರೂಢಿ ಮಾಡ್ಕೋಬೇಕಮ್ಮ. ಹಂಗೆ ಅಂದ್ಬಿಟ್ಟು ಏನೇನೋ ರೂಢಿ ಮಾಡ್ಕೊಳ್ಳೋದಲ್ಲ. ಯಾವುದು ಒಳ್ಳೇದು ಅದನ್ನು ರೂಢಿ ಮಾಡ್ಕೋಬೇಕು. ಏನು ಶೂ ಹಾಕೊಂಡು ಹೋಗೋದೇನು ಅಂತ ದೊಡ್ಡ ಕೆಟ್ಟದಿದಾ? ಹಾಕೊಂಡು ನಡಿಯೋ ಏನೂ ಆಗೋದಿಲ್ಲ, ರೂಢಿ ಆಗಲಿ. ಅಯ್ಯಯ್ಯೋ, ಇವನಾ? ಯಾರೇ ಅವನು? ಏ ಇವನು ನಮ್ಮೂರು ಚೇರ್ಮನ್ರ ಮಗ ಕಣೆ. ಇಲ್ಲೇನು ಮಾಡ್ತವನೆ ಬೆಂಗಳೂರಲ್ಲಿ ಇವನು? ಅಯ್ಯೋ ಏನಾದರೂ ಆಗಲಿ, ನಡಿ ನಾವು ಹೋಗೋಣ. ಏ ಇರೇ, ನಡಿ ನಿಧಾನಕ್ಕೆ ನಡಿ. ಯಾಕಂಗೆ ಎದುರ್ಕೋತಾ ಇದೆಯಾ? ಅಯ್ಯೋ ಅವ್ನು ಮಾತಾಡಿಸ್ಬಿಡ್ತಾನೆ ಅಂತ ಭಯ. ಅಲ್ಲ ಕಣೆ, ನೀನು ಕೊಲೆ ಮಾಡಿದ್ಯಾ? ಅದ್ಯಾಕೆ ಹಂಗೆ ಎದುರ್ಕೊತಾ ಇದ್ದೆ? ಇರು, ಮಾತಾಡ್ಸಿದ್ರೆ ಏನು ಅಂತ ಕೇಳ್ತೀನಿ ನಾನೇನೆ. ನಿಂಗೇನಾಗಿಲ್ಲ ಅಲ್ವಾ ಕಂಬ್ಲಿ? ಇಲ್ಲ ಇಲ್ಲ, ನಿಂಗೇನು ಆಗಿಲ್ಲ. ಸರಿ ಸರಿ ಸರಿ, ಬರೀ ಹೋಗೋಣ. ಓ, ಎಷ್ಟು ದೊಡ್ಡೋಳಾಗ್ಬಿಟ್ಟವಳೆ ಕಂಬ್ಲಿ. ಇಲ್ಲೇನು ಮಾಡ್ತಾವಳೆ? ಓ, ಎಲ್ಲೋ ಕೆಲ್ಸಕ್ಕೆ ಸೇರಿರ್ಬೇಕೇನೋ. ಅದಕ್ಕೆ ಇಲ್ಲ ಅವಳೆ ಬೆಂಗಳೂರಲ್ಲಿ ಇಲ್ಲೇ ಓದ್ಕೊಂಡಿದ್ಲು. ಇಲ್ಲ ಆಗಲೇ ಕೆಲಸಕ್ಕೂ ಸೇರ್ಕೊಂಬಿಟ್ಟವಳೆ. ಪರವಾಗಿಲ್ವೇ? ನಮ್ಮ ಹೆಂಗೋ ಮದುವೆಗೆ ಹೆಣ್ಣು ಹುಡುಕ್ತೀನಿ ಅಂತಿದ್ರು. ಯಾಕೆ ನಾನು ಕಂಬ್ಲಿ ಹೆಸರು ಹೇಳ್ಬಾರ್ದು? ಹೇಳಿ ನೋಡೋಣ. ಹಲೋ ಹಲೋ ಚಿನ್ನಿ. ಹೇಳಮ್ಮ, ಏನು ಮಾಡ್ತಾ ಇದ್ದೆ? ಏನಿಲ್ಲ ಕಣೋ, ಇಲ್ಲೇ ಹಾಸ್ಪಿಟ್ಲಲ್ಲಿದ್ದೀನಿ. ಹಾಸ್ಪಿಟ್ಲಲ್ಲಿದ್ಯಾ? ಊಟ ಮಾಡ್ದಾ? ಕಣೋ ಮಾಡಿದೆ. ಎಲ್ಲಿದ್ಯಾ? ಇಲ್ಲಮ್ಮಮ್ಮ, ಇವಾಗ ಕೆಲಸದಿಂದ ಬಂದೆ. ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಬಂದೆ ಪಾರ್ಕ್ ಹತ್ರ. ಜಾಸ್ತಿ ಸ್ಟ್ರೆಸ್ ತಗೋಬೇಡ ಅಂತ ಹೇಳ್ತೀನಿ. ಎಲ್ಲಿ ಕೇಳ್ತೀಯ ನನ್ನ ಮಾತು? ಅಯ್ಯೋ ಫಸ್ಟು ನಮ್ಮ ಮದುವೆ ವಿಷಯ ಮಾತಾಡ್ಬಿಡ್ತೀನಿ. ನೀನು ಕಾಡ ತಡೆಯಾಗ್ತಲ್ಲ. ನೀನು ಟೆನ್ಷನ್ ತೊಗೊತೀಯಾ? ನೀನು ನೋಡೋಕೆ ನನ್ನ ಕೈಲಿ ಆಗಲ್ಲ ಕಣೋ. ಅಯ್ಯೋ ಸದ್ಯ ಆ ಕೆಲಸನಾದರೂ ಮಾಡು ಮರೆಯ. ನನಗೂ ಸಾಕಾಗೈತೆ ಕೆಲಸಕ್ಕೆ ಹೋಗಿ ಹೋಗಿ ಹೋಗಿ. ಹಂಗಾದ್ರೆ ಬಿಡು, ಈ ವೀಕ್ ಅಷ್ಟರಲ್ಲಿ ಹೇಳ್ತೀನಿ. ಮತ್ತೆ ಊಟ ಮಾಡ್ದಾ? ಅಯ್ಯೋ ಪಿ ಜಿ ಗೊತ್ತಲ್ಲ ಮಾಮ ನಿನಗೆ. ಟೈಮ್ ಬೇರೆ ಆಗ್ಬಿಟ್ಟೈತೆ, ಹೊರಗಡೆನೆ ತಿನ್ಕೋಬೇಕು. ಸರ್, ಅದೇ ಅವತ್ತು ಜ್ಞಾನ ತಪ್ಪಿ ಬಿದ್ದೋಗಿದ್ರಲ್ಲ, ಅವ್ರಿಗೆ ಜ್ಞಾನ ಬಂದಿದೆ ಬನ್ನಿ ಸರ್. ಅವರು ಯಾರೋ ಕರೀತಿದ್ದಾರೆ ಯಾರನ್ನು. ಓ ಹೌದಾ? ಸರಿ ಕಣೋ ಕಂಬ್ಲಿ, ಅರ್ಜೆಂಟ್ ಇದೆ, ಪೇಷಂಟ್ ನೋಡಬೇಕು, ಆಮೇಲೆ ಮಾಡ್ತೀನಿ. ಸರಿ ಮಾಮ, ಆಯಿತು. ಏ ಕಂಬ್ಲಿ, ಕಂಬ್ಲಿ, ನೀವೇನಿಲ್ಲಿ? ಏಯ್ ಯಾಕಂಗೆ ಎದುರ್ಕೊಂತ ಇದೆಯಾ? ನಾನು ಗೊತ್ತಿಲ್ವಾ ನಿಮ್ಮೂರು ಚೇರ್ಮನ್ರ ಮಗ? ಗೊತ್ತಾಯ್ತು, ಅದಕ್ಕೆ ಕೇಳ್ತಾ ಇರೋದು ನೀವೇನಿಲ್ಲಿ ಅಂತ. ನಾನು ಇಲ್ಲೇ ಕಣಮ್ಮ, ಬೆಂಗಳೂರಲ್ಲಿರೋದು. ಇಲ್ಲೇ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಟೀಚರ್ ಆಗಿದ್ದೀನಿ, ಲೆಕ್ಚರರು. ಓ ಹೌದಾ? ಯಾವ ಕಾಲೇಜು? ಇಲ್ಲೇ ಕಣಮ್ಮ, ಅದೇ ಗೌರ್ಮೆಂಟ್ ಕಾಲೇಜಲ್ಲಿ ಆಗಿದ್ದೀನಿ. ಮತ್ತೆ ನೀನು? ನಾನು ಅಷ್ಟೇ, ಇಲ್ಲೇ ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ. ಓ ಮ್ಯಾನೇಜರು, ಒಳ್ಳೆ ಕೆಲಸನೇ. ಸ್ಯಾಲ್ರಿ ಎಷ್ಟು? ನನಗೆ ಇಯರ್ಲಿ 4 lakh ಬರುತ್ತೆ. ಓ ತುಂಬ ದೊಡ್ಡ ಕಂಪ್ನಿಗೆ ಸೇರ್ಕೊಂಡಿದ್ಯಾ ಅನ್ಸುತ್ತೆ. ಹೌದು. ಸರಿ ನಾನು ಬರ್ತೀನಿ, ಬಾಯ್, ನಂಗೆ ಲೇಟ್ ಆಗ್ತದೆ. ಇವಳು ಮಾತಿಗೆ ಸಿಗಲ್ಲ ಅಂತಾಳಲ್ಲ, ಮತ್ತು ಹೆಂಗೆ ಇದು ಮಾಡೋದು? ಸುಮ್ಮನೆ ನಾನು ಮಾತಾಡಿದ್ರೆ ಆಗ್ಬರಲ್ಲ ಇದೆಲ್ಲ. ನಮ್ಮ ಮಮ್ಮಿಗೂ ನಮ್ಮ ಅಪ್ಪನಿಗೂ ಹೇಳ್ಬೇಕು. ಅವ್ರು ಏನಾದರೂ ಮಾತಾಡ್ತಾರೆ, ಅವಾಗ ಹೆಂಗಾದ್ರೂ ಫಿಕ್ಸ್ ಮಾಡ್ಕೊಂಡ್ರೆ ಆಗುತ್ತಲ್ವಾ? ಹಂಗೆ ಮಾಡ್ತೀನಿ. ಹಾಯ್ ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ನಮ್ಗೆ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ, ಸೊ ದಟ್ ನಂಗೆ ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಬಂದು ತುಂಬ ವರ್ಷಗಳ ನಂತರ, ಅಂದರೆ ನಾವೆಲ್ಲ ಇವಾಗ ದೊಡ್ಡವರಾಗಿದ್ದೀವಿ, ಒಂದು ಪೊಸಿಷನಲ್ಲಿದ್ದೀವಿ, ಅಲ್ಲಿಂದ ವಿಡಿಯೋ ಸ್ಟಾರ್ಟ್ ಆಗುತ್ತೆ.